ರಾಜಧಾನಿ ಟಿವಿ ಅಡೆತಡೆ ಇಲ್ಲದ ಪ್ರಜಾದಾರಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ರಾಜಧಾನಿ ಶ್ರೀನಿವಾಸ್. ನೀವು ನೋಡ್ತಿದ್ದೀರಿ ರಾಜಧಾನಿ ಟಿವಿ. ರಾಜಧಾನಿ ಟಿವಿನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. BJPಯ ಮಿತ್ರ ಪಕ್ಷವಾದಂಥ JDS ತಾನೇನು ಸುಮ್ಮನೆ ಕೂತಿಲ್ಲ. ನಿಖಿಲ್ ಕುಮಾರಸ್ವಾಮಿ ಅವರ ಮುಂದಾಳತ್ವದಲ್ಲಿ ತುಮಕೂರಿನಿಂದ ಶುರುವಾದಂತಹ ಒಂದು ಸದಸ್ಯತ್ವದ ಅಭಿಯಾನ, JDS ಪಕ್ಷದ ಕಾರ್ಯಕರ್ತರ ಬೃಹತ್ ಸಮ್ಮೇಳನಗಳನ್ನು ನಾವು ನೋಡ್ತಾ ಇದ್ದೇವೆ. ನಿಖಿಲ್ ಕುಮಾರಸ್ವಾಮಿಯವರು ತಮ್ಮ ತಂದೆ ಇವತ್ತು ಕೇಂದ್ರ ಸಚಿವ, ಬೃಹತ್ ಕಬ್ಬಿಣ ಮತ್ತು ಉಕ್ಕು ಸಚಿವರಾದಂತಹ HD ಕುಮಾರಸ್ವಾಮಿ ಅವರನ್ನು ಪರ್ಯಾಯವಾಗಿ ನಿಖಿಲ್ ಕುಮಾರಸ್ವಾಮಿಯವರು ರಾಜ್ಯದಲ್ಲೆಲ್ಲ ಸಂಚಾರ ಮಾಡಿ ಏನು ಜಾತ್ಯತೀತ ಜನತಾ ದಳದ ಕಾರ್ಯಕರ್ತರನ್ನೆಲ್ಲ ಕಲೆ ಹಾಕಿ ಅವರುಗಳಿಗೆ ಮುಂಬರುವಂತಹ ತಾಲೂಕು ಪಂಚಾಯಿತಿ, ಪಟ್ಟಣ ಪಂಚಾಯಿತಿ ಈ ಒಂದು ಚುನಾವಣೆಯ ಕ್ರಿಯಾಶೀಲವಾಗಿ ಅದರಲ್ಲಿ ಭಾಗವಹಿಸಬೇಕು ಅಂತ ಹೊಸ ಸಂದೇಶವನ್ನು ಸಾರ್ತಾ ಇದ್ದಾರೆ. ಮೊದಲು ಗ್ರಾಮ ಪಂಚಾಯಿತಿ ಚುನಾವಣೆ, ತಾಲೂಕು ಪಂಚಾಯಿತಿ ಚುನಾವಣೆ, ಜಿಲ್ಲಾ ಪಂಚಾಯಿತಿ ಚುನಾವಣೆ. ಏಕೆಂದರೆ ರಾಜಕಾರಣದ ಬೇರು ಗ್ರಾಮ ಪಂಚಾಯಿತಿ. ರಾಜಕಾರಣ ಹುಡ್ತಕ್ಕಂಥದ್ದೇ ಗ್ರಾಮ ಪಂಚಾಯಿತಿ ಲೆವೆಲಲ್ಲಿ. ಬಹಳ ಜನ ಇವತ್ತು ಯುವ ಸಮುದಾಯದ ನನ್ನ ಅಣ್ಣ ತಮ್ಮಂದ್ರು ಈ ವೇದಿಕೆಯಲ್ಲಿದ್ದೀರಿ, ವೇದಿಕೆ ಮುಂಭಾಗದಲ್ಲಿದ್ದೀರಿ. ಯುವಕರು ರಾಜಕಾರಣಕ್ಕೆ ಬರಬೇಕು. ಒಂದು ಕ್ರಾಂತಿಕರವಾದಂಥ ಒಂದು ಬದಲಾವಣೆ ಈ ಸಮಾಜದಲ್ಲಿ ಏನಾದ್ರು ಕಾಣಬೇಕು ಅಂದರೆ ಹೊಸ ಯುಗ, ಹೊಸ ಆಲೋಚನೆಗಳು ಬರಬೇಕು ರಾಜಕಾರಣಕ್ಕೆ. ಎದುರುಬೇಡಿ, ಹಿಂಸರಿಬೇಡಿ. ನಿಮ್ಗೆ ಯಾವ ಹಿನ್ನೆಲೆ ಬೇಕಾಗಿಲ್ಲ. ನಿಮ್ಮ ಮನಸ್ಸಲ್ಲಿ ಉದ್ದೇಶ ಒಳ್ಳೇದಿದ್ರೆ ಜನಗಳ ಪರವಾಗಿರಿ, ಜನಗಳಿಗೋಸ್ಕರ ಯೋಚನೆ ಮಾಡಿ, ಜನರ ಜೊತೆಗಿರಿ, ಜನರ ಜೊತೆ ಬೆರೀರಿ. 100ಕ್ಕೆ 100 ಜನ ನಿಮ್ಮನ್ನ ಮೇಲೆತ್ತಾರೆ. ಈ ಪಕ್ಷ ನಿಮ್ಮನ್ನು ಗುರುತಿಸುತ್ತೆ. ಟಿಕೆಟ್ ಕೊಡ್ತೀವಿ, ದಯವಿಟ್ಟು ಮುಂದೆ ಬನ್ನಿ. ಆದರೆ ಹಿರಿಯಕರ ಆಶೀರ್ವಾದ ತಗೊಳ್ಳಿ, ಹಿರಿಯಕರ ವಿಶ್ವಾಸದಲ್ಲಿ ಇಟ್ಕೊಳ್ಳಿ, ಅವ್ರನ್ನ ಮಾರ್ಗದರ್ಶಕರಾಗಿ ಕಾಣಿ ಯಾವಾಗಲೂ. ಅದನ್ನು ಒಂದನ್ನು ಮರೆಯಬೇಡಿ ಅಷ್ಟೇ. ಆದರೆ ಯುವಕರು ಬರಬೇಕು ಹೆಚ್ಚಿನ ಸಂಖ್ಯೆ. ಹೌದು, ನಿಮಗೆ ನೆನಪಿರಲಿ ಸ್ನೇಹಿತರೆ, ಇವತ್ತು ಜಾತ್ಯತೀತ ಜನತಾದಳ ಜನತಾ ಪಕ್ಷವಾಗಿದ್ದು ಅದರ 2 ಒಳಾಯಿತು, ಸಂಯುಕ್ತ ಜನತಾದಳ ಹಾಗೆ ಜಾತ್ಯತೀತ ಜನತಾದಳ ಅಂತ. ಸಂಯುಕ್ತ ಜನತಾದಳ ಬಂದು ನಮ್ಮ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಅವರು, ಮಾಜಿ ಮುಖ್ಯಮಂತ್ರಿ, ಅವರ ಒಂದು ಪಕ್ಷವಾಗಿ ಬಾಣದ ಗುರುತನ್ನು ಪಡೆದರೆ, ನಮ್ಮ JDS ಏನು ಜಾತ್ಯತೀತ ಜನತಾದಳ HD ದೇವೇಗೌಡರು, ಸನ್ಮಾನ್ಯ ಮಾಜಿ ಪ್ರಧಾನಿಗಳು, ಅವರ ಒಂದು ರಾಷ್ಟ್ರಾಧ್ಯಕ್ಷದ ವ್ಯಾಪ್ತಿಗೆ ಬಂದು ಅದು ನೇಗಿಲು ಹೊತ್ತ ಮಹಿಳೆಯ ಗುರುತನ್ನು ಪಡೆದಿರುತ್ತೆ. ಇವತ್ತು ಇಡೀ ಕರ್ನಾಟಕದಲ್ಲಿ ಜನತಾ ಪರಿವಾರ ಅಂತ ಗುರುತಿಸ್ಕೊಂಡ್ರೆ ಅನೇಕ ಇವತ್ತು ಕೂಡ ಆಡಳಿತ ಪಕ್ಷದಲ್ಲಿ, ಭಾರತೀಯ ಜನತಾ ಪಕ್ಷದಲ್ಲಿ, ಎಲ್ಲ ಪಕ್ಷಗಳಲ್ಲಿರುವಂಥ ಅನೇಕ ಘಟಾನುಘಟಿ ನಾಯಕರನ್ನು ಈ ಗರಡಿಯಲ್ಲೇ, JDS ಗರಡಿಯಲ್ಲೇ ಬೆಳೆದು ಬಂದವರು. ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಂದ ಹಿಡಿದು ಇವರೆಲ್ಲರ ಗಡಿ ಮನೆ ನಮ್ಮ JDS. ಜಾತ್ಯತೀತ ಜನತಾದಳ ಕಳೆದ ಬಾರಿಯ ಚುನಾವಣೆಗಿಂತ ಈ ಬಾರಿ ಚುನಾವಣೆಯಲ್ಲಿ ಕಡಿಮೆ 19 ಅಷ್ಟೇ ಅಂಕಗಳನ್ನು, ಅಂದರೆ ಅಷ್ಟೇ ಅದರ ಒಂದು ಶಾಸಕರ ಸಂಖ್ಯೆಯನ್ನು ಮುಟ್ಟಿದರೂ ಕೂಡ ಎಲ್ಲೂ ಕೂಡ ಅದರ ಅಭಿಮಾನದಲ್ಲಿ ವ್ಯತ್ಯಾಸ ಆಗಿಲ್ಲ. ಜನರು ಈಗಲೂ ಕೂಡ ಅಷ್ಟೇ ಉತ್ಸಾಹ, ಹುರುಪಿನಿಂದ ಜಾತ್ಯತೀತ ಜನತಾದಳಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದು ಗ್ರಾಮೀಣ ಜನ, ರೈತರು, ರೈತಾಪಿ ವರ್ಗದ ಜನ. HD ದೇವೇಗೌಡರು ದೇಶದ ಪ್ರಧಾನಮಂತ್ರಿ ಆದಾಗ ಕನ್ನಡದ ಒಬ್ಬರೇ ವ್ಯಕ್ತಿ ಇವತ್ತು ಕರ್ನಾಟಕದಲ್ಲಿ ಪ್ರಧಾನಮಂತ್ರಿ ಹುದ್ದೆ ತನಕ ಏರಿದ್ದು, ಕೆಂಪುಕೋಟೆಯಲ್ಲಿ ನಿಂತು ಮಾತನಾಡಿದ್ದು ಕೂಡ ಅದೊಂದು ದಾಖಲೆ. ಕರ್ನಾಟಕದ ಅನೇಕ ಹಿರಿಯ ರಾಜಕಾರಣಿಗಳಲ್ಲಿ ಯಾವ ಪಕ್ಷಗಳಿಂದಲೂ ಕೂಡ ಆ ಮಟ್ಟಿಗೆ ಬೆಳೆದವರು ಇವತ್ತಿಗೆ ಕಮ್ಮಿ. ಬಹುತೇಕ ಇನ್ಯಾವತ್ತು ಬರುತ್ತೋ ಗೊತ್ತಿಲ್ಲ ಅಂಥ ಸೌಭಾಗ್ಯ ಕರ್ನಾಟಕದ ಪಾಲಿಗೆ. HD ದೇವೇಗೌಡರು ಪ್ರಧಾನಮಂತ್ರಿಗಳಾಗಿ ಅನೇಕ ರೈತಪರ ವಿಚಾರಗಳಲ್ಲಿ ಉತ್ತಮವಾದಂಥ ಸರ್ಕಾರವನ್ನು ಕೊಟ್ಟರು. ನಮ್ಮ ನಾಡಿನಲ್ಲಿ HD ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿ ಸಾಲ ಮನ್ನಾ, ರೈತರ ಒಂದು ಬೆಂಬಲ ಬೆಲೆ, ಪ್ರೋತ್ಸಾಹ ಬೆಲೆ ಇವುಗಳನ್ನೆಲ್ಲವನ್ನು ಕೊಟ್ಟು ಯೋಜನೆ, ಪಂಚರತ್ನ ಯೋಜನೆಗಳನ್ನು ಮಾಡಿ ಕಳೆದ ಚುನಾವಣೆಯಲ್ಲಿ ಇಡೀ ನಾಡಿನಾದ್ಯಂತ ಸಂಚಾರ ಮಾಡಿದರು. ಇವತ್ತು ಅದೇ ಕುಟುಂಬದ ಕುಡಿ ನಿಖಿಲ್ ಕುಮಾರಸ್ವಾಮಿಯವರು ತಮ್ಮ ಕಾರ್ಯಕರ್ತರನ್ನು ಪಡೆಯನ್ನು ಕಟ್ಟಿಕೊಂಡು ತಮ್ಮ ಕಾರ್ಯಕರ್ತರನ್ನೆಲ್ಲ ಭೇಟಿ ಮಾಡೋದಕ್ಕೆ ಪ್ರತಿಯೊಂದು ಹಳ್ಳಿಗೂ, ಪ್ರತಿಯೊಂದು ತಾಲೂಕಿಗೂ ಧಾವಿಸಿ ಬರ್ತಾ ಇದ್ದಾರೆ. ಜನ ಅವರನ್ನು ಅಷ್ಟೇ ಖುಷಿ ಹಬ್ಬದಂತೆ ಅವ್ರನ್ನ ಬರಮಾಡ್ಕೊಳ್ತಾ ಇದ್ದಾರೆ. ಇದನ್ನು ನಾವೀಗಾಗಲೇ ನೋಡಿದ್ದೀವಿ. ತುಮಕೂರಿನಿಂದ ಚಾಲನೆ ಆದಂಥ ಈ ಒಂದು ಸದಸ್ಯತ್ವ ಅಭಿಯಾನ ಈಗಾಗಲೇ ಮಧುಗಿರಿ, ಕೊರಟಗೆರೆ
ಇವೆಲ್ಲವನ್ನು ಮುಟ್ಟಿ ಇನ್ನೊಂದು ಜಿಲ್ಲೆಯತ್ತ ಧಾವಿಸಿ ಹೋಗ್ತಾ ಇದ್ದಾರೆ. ನಿಖಿಲ್ ಕುಮಾರಸ್ವಾಮಿಯವರ ಬಗ್ಗೆ ನಾನು ಹೇಳಬೇಕಾಗುತ್ತೆ. ಮಂಡ್ಯದ ಲೋಕಸಭೆಯಲ್ಲಿ ಅಭ್ಯರ್ಥಿಯಾಗಿ ನಿಂತು ಇದೇ ಸುಮಲತಾ ಅಂಬರೀಷ್ ಅವರ ಎದುರಿಗೆ ಸೋತಿದ್ದಾರೆ. ಆವತ್ತು ಆಡಳಿತ ಪಕ್ಷವಾಗಿದ್ದಂಥ ಮುಖ್ಯಮಂತ್ರಿ ಮಗ ಆಗಿದ್ದರೂ ಕೂಡ ಅವರನ್ನು ಅವತ್ತು ಗೆಲ್ಲಿಸೋಕ್ಕಾಗಲಿಲ್ಲ. ಅದಾದ ನಂತರ ರಾಮನಗರ ಸಾರ್ವತ್ರಿಕ ಚುನಾವಣೆಯಲ್ಲಿ ಕೂಡ ಇಕ್ಬಾಲ್ ಹುಸೇನ್ ಎದುರಿಗೆ ನಿಖಿಲ್ ಕುಮಾರಸ್ವಾಮಿ ಅವರು ಸೋಲನ್ನು ಕಾಣ್ತಾರೆ. ಆನಂತರ ತಮ್ಮ ತಂದೆಯ ಚನ್ನಪಟ್ಟಣದ ಏನು ಕೇಂದ್ರ ಸಂಸದರಾಗಿ ಅವರು ಆಯ್ಕೆ ಆದಮೇಲೆ ಅದಕ್ಕೆ ಮರುಚುನಾವಣೆಯಲ್ಲಿ CPY ಅಂದರೆ CP ಯೋಗೇಶ್ವರ್ ಅವರ ಮೇಲೆ ಚುನಾವಣೆಗೆ ನಿಲ್ತಾರೆ. ಆದರೆ ಅಲ್ಲಿ ಸೋಲನ್ನು ಕಾಣ್ತಾರೆ. ಅಂದರೆ 3 ಸೋಲುಗಳನ್ನು ಕಂಡಿದ್ದಾರೆ. 3 ಸೋಲನ್ನು ಕಾಣುವುದು ಅಷ್ಟು ಸುಲಭವಲ್ಲ. ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋದು, ಅದನ್ನು ಅರಿಸ್ಕೊಳ್ಳೋದು ಕೂಡ ಅಷ್ಟು ಸುಲಭ ಅಲ್ಲ. ಬಹಳ ಕಡೆ ಹೇಳ್ತಾರೆ ಸೋಲು ಕಂಡು ಮಕಾಡೆ ಮಲಗಿದ್ದಾನೆ ಅಂತ. ಆದರೆ ಕುಮಾರಸ್ವಾಮಿ ಅವರ ಮಗನಾದಂಥ ನಿಖಿಲ್ ಕುಮಾರಸ್ವಾಮಿಯವರು ಆ ರೀತಿ ಯಾವುದನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ಹೊಸ ಉತ್ಸಾಹ ಇದೆ. ಸೋಲುಗಳಲ್ಲೇ ಗೆಲುವನ್ನು ಕಾಣುವಂಥ ಕುಟುಂಬ ಅದು. ನಿಮಗೆ ನೆನಪಿರಲಿ ಸ್ನೇಹಿತರೆ, ತಾವು ಬಹಳಷ್ಟು ಸೋತು ನೆಲ ಕಚ್ಚಿದಾಗಲೂ ಕೂಡ ದೇವೇಗೌಡರು ಗುಟ್ರು ಹಾಕಿದ್ರು, ನಾನು ಈ ಮಣ್ಣಿನಲ್ಲಿ ಮೈ ಕೊಡುವಿ, ಈ ಧೂಳಿನಿಂದ ಮತ್ತೆ ಮೈ ಕೊಡುವಿ, ಮೇಲೆದ್ದು ಬರ್ತೇನೆ ಫೀನಿಕ್ಸ್ ಅಕ್ಕಿಯಂತೆ ಅಂತ. ಅಂಥ ಒಂದು ಕುಟುಂಬ. ಸೋಲು ಗೆಲುವು ಆ ಕುಟುಂಬಕ್ಕೆ ಹೊಸದೇನೂ ಅಲ್ಲ. ಎಲ್ಲರೂ ಸೋತಿದ್ದಾರೆ, ಜನರನ್ನ ಗೆದ್ದಿದ್ದಾರೆ. ಯಾವತ್ತೂ ಅದು ಕಮ್ಮಿನೇ ಆಗಿಲ್ಲ. ಅಂಥ ಕುಟುಂಬದಲ್ಲಿ ಹುಟ್ಟಿದಂಥ ಏನೊಂದು ನಿಖಿಲ್ ಕುಮಾರಸ್ವಾಮಿ ಇವತ್ತು ಇಡೀ ರಾಜ್ಯದಾದ್ಯಂತ ಸಂಚಾರ ಮಾಡ್ತಾ ಇದ್ದಾರೆ. ನಿಖಿಲ್ ಕುಮಾರಸ್ವಾಮಿಯ ಸೂಕ್ಷ್ಮ ವಿಚಾರಗಳೇನಂತಂದರೆ ಆತ ಕನ್ನಡವನ್ನು ಕರಗತ ಮಾಡ್ಕೊಂಡಿರೋದು, ಭಾಷಣ ಕಲೆಯನ್ನು ಸಿದ್ಧಿ ಮಾಡ್ಕೊಂಡಿರೋದು, ರಾಜಕೀಯಕ್ಕೆ ತಕ್ಕ ಮಟ್ಟಿಗೆ ತಮ್ಮ ಭಾಷಣವನ್ನು ಕೂಡ ತಮ್ಮ ಮಾತುಗಳನ್ನು ಕೂಡ ಸರಳೀಕರಣಗೊಳಿಸ್ಕೊಂಡಿದ್ದಾರೆ. ಹಿರಿಯರಿಗೆ ಕಿರಿಯರಿಗೆ ಹೇಗಿರಬೇಕು ಅನ್ನುವಂಥ ವ್ಯವಸ್ಥಿತವಾದಂಥ ಒಂದು ಸಂಪೂರ್ಣ ವ್ಯಕ್ತಿತ್ವವನ್ನು ಕೂಡ ಅವರು ಹೊಂದಿದ್ದಾರೆ. ಖುಷಿಯಾಗುತ್ತೆ ಯುವಕರು ಇವತ್ತು ರಾಜಕೀಯಕ್ಕೆ ಬರಬೇಕು. ಯಾಕೆಂದರೆ ರಾಜಕೀಯದಲ್ಲಿ ಯುವಕರಲ್ಲದೆ ಇದ್ದರೆ ಒಂದು ಹೊಸ ಉತ್ಸಾಹ, ಒಂದು ತೀರ್ಮಾನಗಳಾಗಬೇಕಾಗಿದೆ. ಜನರಿಗೆ ಒಂದು ಕ್ರಾಂತಿಕಾರಕ ಮನೋಭಾವಿ ಯುವಕರು ಬೇಕಾಗಿದೆ. ಆ ಬದಲಾವಣೆಗೆ ಎಲ್ಲೋ ಇದೊಂದು ಪರ್ವ ಅನಿಸುತ್ತೆ. ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಪ್ರತಿಯೊಂದು ಹಳ್ಳಿ ಜನ ಕೂಡ ಬಹಳ ಆತ್ಮೀಯತೆಯಿಂದ ಬರಮಾಡ್ಕೊಳ್ತಾರೆ. ಆ ಕಾರ್ಯಕರ್ತರನ್ನ ಆ ಹಸಿರುಮಯವಾದಂಥ ಆ ಕಾರ್ಯಕ್ರಮವನ್ನು ನೋಡೋದಕ್ಕೆ ಕಣ್ಣು ತುಂಬ್ಕೊಂಡ್ಬರುತ್ತೆ. ಅಂಥ ಕಾರ್ಯಕ್ರಮದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಅಷ್ಟು ಸ್ಪಷ್ಟವಾಗಿ ಕನ್ನಡವನ್ನು ಮಾತಾಡ್ತಾರೆ. ನಿಜವಾಗೂ ಅವ್ರನ್ನ ನಾವು ಮೆಚ್ಚಲೇಬೇಕು. ಒಂದು ರಾಜಕೀಯ ಪ್ರತಿನಿಧಿಯಾಗಿ ತಾನು ಎಲ್ಲೂ ಸಂಸದನಲ್ಲ, ತಾನೆಲ್ಲೂ ಶಾಸಕರಲ್ಲ, ಅದು ಅಲ್ಲದೆ ಹೋದರೂ ಕೂಡ ಅವೆಲ್ಲವನ್ನು ಪಕ್ಕಕ್ಕಿಟ್ಟು ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ನಾನು ನಿಮ್ಮ ಜೊತೆ ಇರ್ತೀನಿ, ನಾವು ಕಟ್ಟೋಣ ಪಕ್ಷವನ್ನು, ಪ್ರತಿ ಹಳ್ಳಿಗೂ ನಾನು ಧಾವಿಸಿ ಬರ್ತೀನಿ, ಹಳ್ಳಿಯ ಸಮಸ್ಯೆಗಳನ್ನೇನು ಅಂತ ತಿಳ್ಕೊಳ್ಳೋಣ, ಪ್ರಾದೇಶಿಕ ವಿಚಾರಗಳನ್ನು ನೋಡೋಣ. ಇವತ್ತು ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷದ ಅನಿವಾರ್ಯತೆ ಎಷ್ಟಿದೆ. ಪ್ರಾದೇಶಿಕ ಪಕ್ಷಗಳು ಮನಸ್ಸು ಮಾಡಿದರೆ ಏನೆಲ್ಲ ಮಾಡ್ತವೆ ಅಂತ ಈಗಾಗಲೇ ತಮಿಳುನಾಡು ನೋಡಿ ಕಲ್ತಿದ್ದೀವಿ, ತೆಲುಗು ಒಂದು ಆಂಧ್ರ ಪ್ರದೇಶದಲ್ಲಿ ನೋಡಿ ಕಲ್ತಿದ್ದೀವಿ. ಇವೆಲ್ಲ ಒಂದು ಪ್ರಾದೇಶಿಕ ಪಕ್ಷಗಳ ಆಡಳಿತ ಇರುವಂಥವು. ಅವನ್ನೆಲ್ಲವನ್ನು ದಶಕಗಳಿಂದ ನಾವು ನೋಡ್ತಾ ಬಂದರೆ ಅವು ಗಟ್ಟಿಯಾಗಿದ್ದಾವೆ. ಕೇಂದ್ರ ಸರ್ಕಾರವನ್ನು ಬಗ್ಗಿಸಿ ತಮಗೇನು ಬೇಕೋ ಅದನ್ನು ಪಡೆಯುವಂಥ ಛಾತಿ ಅವರಲ್ಲಿದೆ. ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷ ಯಾಕೆ ಸಾಧ್ಯ ಇಲ್ಲ? ಹಾಗಾದರೆ ಕರ್ನಾಟಕಕ್ಕೆ ಕನ್ನಡಿಗರಿಗೆ ಯಾವುದು ಬೇಕು? ಕನ್ನಡ ಭಾಷೆ ಇರ್ಬೋದು, ಕಾವೇರಿ ಜಲವಿವಾದ ಆಗ್ಬೋದು, ಇದು ನಮ್ಮ ಗೋವಾ ಮತ್ತು ನಮ್ಮ ನಡುವಿನ ಮಹದಾಯಿ ಯೋಜನೆಗಳಾಗ್ಬೋದು, ಅನೇಕ ಮೇಕೆದಾಟು ಅಲ್ಲಿ ಒಂದು ಸೇತುವೆ ಕಟ್ಟುವಂಥದ್ದಾಗ್ಬೋದು. ಇವೆಲ್ಲ ವಿಚಾರಗಳಿಗೆ ಕೇಂದ್ರದ ಮೌನವನ್ನು ಪ್ರಶ್ನಿಸುವಂಥವರು ಇಲ್ಲಿ ಬೇಕು. ರಾಷ್ಟ್ರೀಯ ಪಕ್ಷಗಳಿಂದ ಇದು ಸಾಧ್ಯ ಇಲ್ಲ ಅನ್ನೋ ತೀರ್ಮಾನಕ್ಕೆ ಬಂದಾಗ ಜನ ಪ್ರಾದೇಶಿಕ ಪಕ್ಷದ ಅನಿವಾರ್ಯತೆ ಮತ್ತು ಅಗತ್ಯಗಳ ಬಗ್ಗೆ ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪಷ್ಟವನ್ನು ಕೊಡ್ತಾ ಇದ್ದಾರೆ. ಬೇಕಾ ಇವಾಗ ಇದೆಲ್ಲ? ಇನ್ನೂ 3 ವರ್ಷ ಇದೆ ಚುನಾವಣೆಗೆ, ಈಗಲೇ ಬಂದು ಈತ ಏನು ಮಾಡ್ತಾ ಇದ್ದಾನೆ ಅಂತ ಜನಗಳಿಗೆ ಅನ್ನಿಸ್ಬೋದು. ಮಾಧ್ಯಮಗಳಿಗೆ ಪ್ರಶ್ನೆಯನ್ನು ಮಾಡಿದ್ದಾರೆ. ಅವ್ರು ಹೇಳ್ತಾ ಇರೋದು ಅಂದರೆ ಪೂರ್ವಭಾವಿ ಸಿದ್ಧತೆಗಳಿರಬೇಕು ವ್ಯಕ್ತಿಗೆ. ಯಾವಾಗ ಒಬ್ಬ ನಾಯಕ, ಯಾವಾಗ ಒಬ್ಬ ವ್ಯಕ್ತಿ, ಪಕ್ಷ ತನ್ನ ಹತ್ರ ಬಂದು ತನ್ನ ಸಮಸ್ಯೆಯನ್ನು ಕೇಳುತ್ತೆ ಅಂದಾಗ ಅವರಲ್ಲಿ ಹೊಸ ಚೈತನ್ಯ ಮೂಡುತ್ತೆ. ಅವೆಲ್ಲದರ ಅವೆಲ್ಲವನ್ನು ಯಶಸ್ವಿಯಾಗಿ ಮೈ ತುಂಬಿಕೊಂಡು ಬೆಳೀತಾ ಇದೆ JDS ಪಕ್ಷ. ಹೊಸ ಒಂದು ಆಶಾಭಾವನೆಗಳನ್ನು ಹೊತ್ಕೊಂಡಿದೆ. ನಿಖಿಲ್ ಕುಮಾರಸ್ವಾಮಿ ಅವರ ಎಲ್ಲೋ ಕುಟುಂಬ ರಾಜಕಾರಣ ಅಂತ ಹೇಳ್ತಾರೆ. ತಂದೆ, ತಾತ, ಮಗ, ಮೊಮ್ಮಗ ಈ ಥರ ಎಲ್ಲ ಹೇಳ್ತಾರೆ. ಆದರೆ ಆ ಕುಟುಂಬದಲ್ಲಿ ಹುಟ್ಟಿದಂಥ ವ್ಯಕ್ತಿ ರಾಜಕಾರಣಿ ಅಲ್ಲದಿದ್ದರೂ ರಾಜಕೀಯದಲ್ಲಿ ಹೇಗೆ ಬರ್ಬೋದು ಅನ್ನೋದನ್ನು ನಿಖಿಲ್ ಕುಮಾರಸ್ವಾಮಿ ಹತ್ರ ನಾವು ನೋಡಿ ತಿಳ್ಕೊಳ್ಬೋದು. ಆತ ಮನಸ್ಸು ಮಾಡಿದರೆ ಯಶಸ್ವಿ ಚಿತ್ರದ ನಾಯಕಗಳ ಉತ್ತಮವಾದಂಥ ಸೂಪರ್ ಹಿಟ್ ಕೊಟ್ಟಂಥ ನಾಯಕ ನಟ. ನೆನಪಿರಲಿ ನಿಮಗೆ, ಅವರ ಒಂದು ಚಿತ್ರಗಳು ಜನರ ಮನಸ್ಸನ್ನು ಗೆದ್ದಿದ್ದಾವೆ.
ಅವರು ಅಲ್ಲೇ ಸಿನಿಮಾ ಮಾಡಿಕೊಂಡು ಆರಾಮಾಗಿ ಡ್ಯೂಯೇಟ್ ಆಡಿಕೊಂಡು ಡ್ಯಾನ್ಸ್ ಮಾಡಿಕೊಂಡು ಫೈಟ್ ಮಾಡಿಕೊಂಡು ಇರ್ಬೋದಾಗಿತ್ತು. ಅವೆಲ್ಲವನ್ನು ಬಿಟ್ಟು ಇವತ್ತು ಹಳ್ಳಿಗೆ ಹೋಗಿ ಧಾವಿಸಿ ಭೇಟಿ ಕೊಟ್ಟು ಇವೆಲ್ಲ ಬೇಕಾಗಿತ್ತ ಅನ್ನೋ ಪ್ರಶ್ನೆ ಕೂಡ ನಮ್ಮೆದುರಿಗೆ ಬರುತ್ತೆ. ಹಾಗೆ ಸ್ನೇಹಿತರೆ, ನಮಗೆ ಆ ಥರ ಚಿತ್ರಗಳಲ್ಲಿ ನಾವು ನಿಖಿಲ್ ಕುಮಾರಸ್ವಾಮಿನ ನೋಡಿದಾಗ ನಮಗೆ ಬಹಳ ಗಮನ ಸೆಳೆಯೋದು ಕುರುಕ್ಷೇತ್ರ, ಮುನಿರತ್ನ ಅವರ ನಿರ್ಮಾಣದ ಕುರುಕ್ಷೇತ್ರದಲ್ಲಿ ಅವರು ಅಭಿಮನ್ಯು ಆಗಿದ್ದರು. ಅವರು ಅಭಿಮನ್ಯು ಆಗಿದ್ದೇ ಬಂತು, ಅಭಿಮನ್ಯು ಚಕ್ರವ್ಯೂಹವನ್ನು ಭೇದಿಸಲಿಲ್ಲ. ಅದು ಪೌರಾಣಿಕ ಹಿನ್ನೆಲೆ ಚಿತ್ರ ಹೌದು. ಈ ಅಭಿಮನ್ಯು ಕೂಡ 3 ಎಲೆಕ್ಷನ್ಗಳಲ್ಲಿ ಸೋತಿದ್ದಾನೆ. ಆ ಅಭಿಮನ್ಯು ಚಕ್ರವನ್ನು ಭೇದಿಸಲಾರ. ಈ ಅಭಿಮನ್ಯು ಈ ಒಂದು ಜನರ ಮಧ್ಯೆಯ ಈ ಒಂದು ಏನು ಚುನಾವಣಾ ವ್ಯೂಹವನ್ನು ಭೇದಿಸಿ ಗೆಲುವು ಪಡಿತಾನ ಇಲ್ವಾ ಅನ್ನೋದು ಕೂಡ ಒಂದು ನಿಜವಾಗೂ ಒಂದು ಕುತೂಹಲವನ್ನು ಹುಟ್ಟಿಸಿದೆ. ಈ ವಿಚಾರಗಳನ್ನು ನಾವು ನೋಡ್ತಾ ಹೋದರೆ ನಿಖಿಲ್ ಕುಮಾರಸ್ವಾಮಿಯವರ ಈ ದಾಟಿ ಅವರು ನಿಶ್ಚಿತವಾಗಿ ಒಂದು ಕ್ಷೇತ್ರವನ್ನು ತಮ್ಮ ಕಣವನ್ನಾಗಿ ಮಾಡಿಕೊಂಡು ಅಲ್ಲಿ ಏನಾದರೂ ಸಮಗ್ರವಾಗಿ ಅಧ್ಯಯನ ಮಾಡಿ ಏನಾದರೂ ಮಾಡಿದರೆ ಅವ್ರು ಗೆಲ್ತಾರ ಅನ್ನೋದ್ರ ಬದಲು ಇಡೀ ಕರ್ನಾಟಕವನ್ನು ಸಂಚಾರ ಮಾಡ್ತಾ ಇದ್ದಾರೆ. ಕರ್ನಾಟಕದ ಎಲ್ಲರನ್ನೂ ಕೂಡ ತನ್ನ ತೆಕ್ಕೆಗೆ ತಗೊಳ್ತಾ ಇದ್ದಾರೆ. ಪ್ರತಿಯೊಬ್ಬ ಸೋತಂಥ ವ್ಯಕ್ತಿಯ ಜೊತೆ ನಿಂತ್ಕೊಳ್ತಾ ಇದ್ದಾರೆ. ಪಕ್ಷ ಅಷ್ಟು ಸುಲಭ ಅಲ್ಲ. ಸೋತಿರುವಂಥ ಅಭ್ಯರ್ಥಿಗಳ ನಿಂತ್ಕೊಂಡು ಅವರ ಅಳಲುಗಳನ್ನ ಕೇಳಿಕೊಂಡು ಯಾವ ಲೋಪದೋಷಗಳು ಯಾವ ಸಮಸ್ಯೆಗಳು ನಮ್ಮಲ್ಲಿ ಗೆಲುವಿಗೆ ಮುಳುವಾಯಿತು ಅನ್ನೋದನ್ನು ಅರ್ಥ ಮಾಡಿಕೊಂಡು ಅವೆಲ್ಲದಕ್ಕೂ ಪರ್ಯಾಯವಾಗಿ ಎಲ್ಲರನ್ನು ಒಗ್ಗೂಡಿಸ್ಕೊಂಡು ಪಕ್ಷವನ್ನು ಕಟ್ಟಬೇಕು ಹೇಗೆ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾರೆ. ಇದೇ ರೀತಿ ಲಾಲು ಪ್ರಸಾದ್ ಯಾದವ್ ಅವರ ಬಿಹಾರದಲ್ಲೂ ಕೂಡ ಒಂದು ಬದಲಾವಣೆಗಳಾಯಿತು. ತೇಜಸ್ವಿ ಯಾದವರು ಆ ಒಂದು ಲಾಲು ಪ್ರಸಾದ್ ಯಾದವ್ ನಂತರ ಅನೇಕ ರೀತಿ ಅಲ್ಲಿ ಒಂದು ಪಕ್ಷ ಗೆಲ್ತು ಅಲ್ಲಿ JDU. ಆದರೆ ಇಲ್ಲಿ ಕೂಡ ನಮ್ಮ ಕರ್ನಾಟಕದಲ್ಲಿ JDS ಏನಾದರೂ ಗೆಲ್ಲುತ್ತಾ ಅಥವಾ ಜನಮನವನ್ನು ಮುಟ್ಟುತ್ತಾ ಅಥವಾ ಜನರ ಪ್ರೀತಿಯ ನಿಜವಾದನ್ನೇ ಚುನಾವಣೆಯಲ್ಲೂ ಕೂಡ ಅಷ್ಟೇ ಯಶಸ್ವಿಯಾಗಿ ಮತಗಳನ್ನಾಗಿ ಪರಿವರ್ತನೆ ಮಾಡುತ್ತಾ ಇವೆಲ್ಲವನ್ನು ಕಾದು ನೋಡೋಣ. ಬನ್ನಿ, ನಮ್ಮ ಮುಂದಿನ ವಿಚಾರಗಳಲ್ಲಿ ನಾನು ನಿಮ್ಮ ಜೊತೆ ಬರ್ತೀನಿ. ಇದೇ ರೀತಿ ನಿರಂತರವಾಗಿ ನಮ್ಮ ವಾಹಿನಿಯನ್ನು ನೋಡ್ತಾ ಇರಿ. ನಿಮ್ಮ ಬೆಂಬಲ ನಮಗೆ ಅತ್ಯಗತ್ಯ ಅಂತ ಹೇಳ್ತಾ ನಮಸ್ಕಾರ. ರಾಜದಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.